ಬದಲಾಗಿ ಇವತ್ತು ನನ್ನ ಕರೆಸಿ ಇವತ್ತೇನು ಉದ್ಘಾಟನೆ ಕಾರ್ಯಕ್ರಮನ 16 ದಿನಕ್ಕೋಸ್ಕರ ಪಾದಯಾತ್ರೆ ಮಾಡಿ SYS ಸುನ್ನಿ ಯುವ ಸಂಘ ವತಿಯಿಂದ ಅಧ್ಯಕ್ಷೆ ವಹಿಸಿಕೊಂಡಿರುವ ಡಾಕ್ಟರ್ ಹಮೀದ್ ಸಾಹೇಬರು ನನ್ನ ಫೋನ್ ಮಾಡಿ ಈ ಕಾರ್ಯಕ್ರಮಕ್ಕೆ ನಾವು ವಿಶೇಷ ಅತಿಥಿಯಾಗಿ ತಾವು ಬರಬೇಕಂತ ಆಹ್ವಾನ ಕೊಟ್ಟಿದ್ರು. ಅವ್ರ ಆಹ್ವಾನ ಸ್ವೀಕಾರ ಮಾಡಿ ಇವತ್ತಿನ ಕಾರ್ಯಕ್ರಮನ ಬಂದಿದ್ದೀನಿ. ನಾನು ಆ ಕಾರ್ಯಕ್ರಮನ ಕರೆಸ್ಕೊಂಡಿದ್ದಕ್ಕೆ ನನ್ನ ಹೃದಯದಿಂದ ಡಾಕ್ಟರ್ ಹಮೀದ್ ಸಾಹೇಬರಿಗೆ ಧನ್ಯವಾದಗಳು, ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಬರೀ ಕೇರಳ ರಾಜ್ಯದಲ್ಲಿ ಮಾತ್ರ ಅಲ್ಲ, ನಾವೆಲ್ಲ ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲೂ ಈ ಕಾರ್ಯಕ್ರಮ ಮಾಡೋದು ಅಗತ್ಯ ಇದೆ. ಏನಕ್ಕಂದರೆ ಡ್ರಗ್ಸ್ ಮಾತ್ರ ಕೇರಳದಲ್ಲಿ ಮಾತ್ರ ಇಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲೋದ್ರೂ ಇವತ್ತು ಯುವಕರು ಹುಡುಗರು ಸಿಕ್ಕಾಪಟ್ಟೆ ಡ್ರಗ್ಸ್ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ತಮಗೆಲ್ಲ ಗೊತ್ತೇ ಇದ್ದಂಗೆ ಮುಂಚೆನೋ ಗಾಂಜಾ ಸೇರ್ತಾ ಇದ್ರು, ಆಮೇಲೆ ಟ್ಯಾಬ್ಲೆಟ್ ಶುರು ಮಾಡಿದ್ರು. ಈಗೇನು ಹೊಸ ಸಿಸ್ಟಮ್ ಏನೋ ಇಂಜೆಕ್ಷನ್ ತಗೊಳ್ಳೋದು ಯುವಕರು ಸ್ನೇಹಿತರು ತಗೊಂಡು ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಅದು ಅಲ್ಪಸಂಖ್ಯಾತ ಅಂದರೆ ಮುಸಲ್ಮಾನ್ ಯುವಕರು ಭಾಳ ಡ್ರಗ್ ಅಡಿಕ್ಟ್ ಆಗಿರ್ತಾ ಇರೋದು ತಮಗೆಲ್ಲ ವಿಚಾರ. बरे नानू हमीद साहब के रिक्वेस्ट माड्ಕೊಳ್ಳೋದು सर हजरत आपसे मेरी आजीज़ाना गुजारिश है कि ड्रग्स जो है खाली केरला के अंदर नहीं करके पूरे हिंदुस्तान के अंदर इधर से अवेयरनेस प्रोग्राम आप जो कर रहे हैं बहुत बेहतरीन प्रोग्राम कर रहे हैं. मेरे से आपसे आजीज़ाना गुजारिश है हमारे AP उस्ताद की एक आवाज़ पर अगर एक स्टेटमेंट हो देंगे तो पूरे हिंदुस्तान के अंदर हर स्टेट के अंदर भी ये प्रोग्राम अवेयरनेस लाना करके मैं आपसे आजीज़ाना गुजारिश करता हूँ. मैं इंशाअल्लाह ये बेंगलुरु के अंदर ये देखते हुए ये मालूम होते हुए मैं इंशाअल्लाह बेंगलुरु के अंदर भी हमारे उलमा इकराम से बात करें.